ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ಪಾತ್ರೆ ವಾಶ್ ಮಾಡಿದ್ದಾಯಿತು. ಈಗ ಇನ್ನೊಂದು ಕೆಲಸ ರೆಡಿ ಇದೆ. ಇಲ್ಲಿ ನಾಳೆ ಇಡ್ಲಿಗೆ ನೆನೆ ಹಾಕಿದ್ದೀನಿ ಅಕ್ಕಿ ಮತ್ತು ಇದು ಉದ್ದಿನಬೇಳೆ ಮತ್ತು ಅವಲಕ್ಕಿ. ಸೊ ಈಗ ಇದನ್ನು ಗ್ರೈಂಡ್ ಮಾಡಿ ತೆಗೆದಿಡಬೇಕು. ಸೊ ಇವಾಗ ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಸಂಜೆ ಟೈಮು ಇಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ. ಮಾರ್ನಿಂಗಲ್ಲಿ ಫ್ರಂಟ್ ಡೋರಿಂದ ಬಿಸಿಲು ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಇಲ್ಲಿ ಈವ್ನಿಂಗು ಇಲ್ಲಿ ಹಿಂದಗಡೆ ಬಾಗಿಲಿಂದ ಚೆನ್ನಾಗಿರುತ್ತೆ ಬಿಸಿಲು. ಅವಲಕ್ಕಿ ಮತ್ತು ಉದ್ದಿನಬೇಳೆ ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ. Somehow I'm caught in the middle. Is this the end before we've even begun? Should I work against the flow? A drop in the ocean so endless, reaching for our moments miles above. I just need one. Diving in to all this endless space. ಫ್ರೆಂಡ್ಸ್ ನೋಡಿ, ಸಂಜೆ ಬಿಸಿಲು ಎಷ್ಟು ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಹೊತ್ತು ಫ್ರಂಟ್ ಡೋರಿಂದ ಸನ್ರೈಸ್ ಆಗುತ್ತೆ. ಸೊ ಈವ್ನಿಂಗು ಸನ್ಸೆಟ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಸೊ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗು ಸನ್ರೈಸು ನೋಡ್ಬೋದು, ಈವ್ನಿಂಗು ಸನ್ಸೆಟ್ ಕೂಡ ನೋಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತಲ್ಲಿ ಅಡುಗೆ ಮನೇಲಿ ಏನಾದರೂ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಈಗ ಫೈನಲಿ ಅಡುಗೆ ಮನೆ ಕೆಲಸ ಎಲ್ಲ ಆಯಿತು. ಹಿಟ್ಟು ಕೂಡ ರುಬ್ಬಿದ್ದಾಯಿತು. ಬೆಳಗ್ಗೆ ತಿಂಡಿ ಯೋಚನೆ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಒಂಚೂರು ವಾಕ್ ಹೋಗ್ಬಿಟ್ಟು ಬರಬೇಕು. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸನ್ಸೆಟ್ ತೋರಿಸ್ತೀನಿ ರೀ. ಅಯ್ಯೋ ಸಾರಿ, ಸನ್ಸೆಟ್ ತೋರಿಸ್ತೀನಿ ರೀ. ಎಲ್ಲೂ ದೂರ ಎಲ್ಲೂ ಹೋಗಿ ಸನ್ಸೆಟ್ ನೋಡಬೇಕು ಅಂತೇನಿಲ್ಲ. ಬೆಳಕಾದ್ರೆ ಸನ್ರೈಸ್ ನೋಡ್ಬೋದು, ಸಂಜೆ ಆಯಿತು ಅಂದರೆ ಇಲ್ಲಿ ಸನ್ಸೆಟ್ ನೋಡ್ಬೋದು, ಖುಷಿ ಆಗುತ್ತೆ. ಸೊ ಇವಾಗ ಕೆಲಸ ಎಲ್ಲ ಆಯಿತು. ಇನ್ನೊಂದು ರೌಂಡ್ ಕಸ ಗುಡಿಸ್ಬೇಕು. ಸಂಜೆ ಮಕ್ಳು ಇರ್ತಾರಲ್ಲ, ಹರಡಿರ್ತಾರೆ, ಟಾಯ್ಸ್ ಇರುತ್ತೆ. ಹಾಗೆ ಗೊತ್ತಲ್ಲ, ಮಕ್ಕಳು ಮನೇಲಿದ್ದರೆ ಪೇಪರ್ ಕ್ರಾಫ್ಟಿಂಗ್ ಅದು ಇದು ಮಾಡಿಕೊಂಡು ಮನೆಯೆಲ್ಲ ಸ್ವಲ್ಪ ಗಲೀಜು ಮಾಡಿರ್ತಾರೆ. ಸೊ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮಕ್ಕಳನ್ನ ಕರ್ಕೊಂಡು ಒಂದು ರೌಂಡ್ ವಾಕ್ ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಾರ್ನ್ ಬೇಕಿತ್ತು, ಸ್ವೀಟ್ ಕಾರ್ನು ತೊಗೊಂಡು ಬರೋಣ ಅಂತ. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಿರಲ್ಲ, ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಮರಿದೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಮನೇಲಿ ನೋಡಿ ಏನಿದು ತುಷಾರು, ನೋಡಿ ಹಿಂಗಿದೆ ಮನೆ. ಅಲ್ಲಿ ನೋಡಿ, ಅಲ್ಲಿ ಫ್ಯಾನು. ಇದು ಸಪ್ನದಲ್ಲೇ ತೊಗೊಂಬಂದಿದ್ದು, ಚೆನ್ನಾಗಿದೆ. ಈ ಸಮ್ಮರ್ಗೆ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ಆಟ ಆಡಿ ಇಲ್ಲೇ ಇಟ್ಟಿದ್ದಾರೆ ಇದನ್ನು. ಬ್ರೈನ್ ಗೇಮ್ ಇದು ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದೆಲ್ಲ ಎತ್ತಿಟ್ಕೊಂಡು ಒಂದು ರೌಂಡ್ ಕಸ ಗುಡಿಸಿ ವಾಕ್ ಹೋಗ್ಬರೋದು. ಓಕೆ ಫ್ರೆಂಡ್ಸ್ ನೋಡಿ, ಇದು ಕೂಡ ಸಪ್ನದಲ್ಲೇ ತೊಗೊಂಡಿದ್ದು, ಸಪ್ನ ಬುಕ್ ಹೌಸಲ್ಲಿ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ A1 ಚೆನ್ನಾಗಿದೆ. ಮಿನಿ ಫ್ಯಾನು ಈ ಸಮ್ಮರ್ಗಂತೂ ಬೇಕೇ ಬೇಕಾಗುತ್ತೆ ಇದು.
ಈ ಸಮ್ಮರ್ಗಂತೂ ಬೇಕೇ ಬೇಕು. ಈ ಫ್ಯಾನ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಸನ್ಸ್ಕ್ರೀನ್ ಹಾಕಿದ್ದೀನಿ ಫ್ರೆಂಡ್ಸ್, ಮಾಯ್ಶ್ಚರೈಸರ್ ಹಾಕಿದ್ದೀನಿ ಅಷ್ಟೇ. ಸೊ ಇವಾಗ ಫೇಸ್ ವಾಶ್ ಆಯಿತು, ತಲೆ ಬಚ್ಚಿದಾಗಿದೆ, ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಇವಾಗ ಹೊರಡೋದಷ್ಟೇ. ಮಕ್ಕಳು ರೆಡಿ ಇದ್ದಾರೆ, ಇನ್ನೇನು ಹೊರಡೋದಷ್ಟೇ. ದೈವಿಕ ಓಕೆ ಫ್ರೆಂಡ್ಸ್, ಈಗ ನಾವು ರೆಡಿಯಾಗಿದ್ದೀವಿ. ಈಗ ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರ್ತೀವಿ, ಮತ್ತು ಏನೇನೆಲ್ಲ ತಂದ್ವಿ ಅಂತ ತೋರಿಸ್ತೀವಿ. ರೆಡಿನಾ ದೈವಿ? ಫ್ರೆಂಡ್ಸ್, ಈಗ ಹೊರಗೆ ಹೋಗಿ ಬಂದ್ವಿ. ಕಾರ್ನು ಮತ್ತು ಕ್ಯಾಪ್ಸಿಕಮ್ ಬೇಕಿತ್ತು, ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಅವರಿಗೆ ಬ್ರೆಡ್ ಪಿಜ್ಜಾ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ಅವ್ರಿಗೆ ಸ್ವಲ್ಪ ಬೂಸ್ಟ್ ಮಾಡಿಕೊಟ್ಟು ಆಮೇಲೆ ಪಿಜ್ಜಾ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಬೂಸ್ಟ್ ಕೊಟ್ಕೊಳ್ಳೋಣ. ಸಂಜೆ ಆಯಿತು, ಆಲ್ರೆಡಿ 6 ಗಂಟೆ ಆಗ್ತಾ ಬಂತು. ಫ್ರೆಂಡ್ಸ್ ಬನ್ನಿ, ಪಿಜ್ಜಾ ರೆಡಿ ಮಾಡೋದು. ಬನ್ನಿ ಫ್ರೆಂಡ್ಸ್. ಹಲೋ, ವೆಲ್ಕಮ್. ಸೊ ಮ್ಯೂಟ್ ಮಾಡಿರಿ. ತುಷಾರ್, ದೈವಿಕೋ ಓಕೆ, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಕರೆಕ್ಟ್ ಇದೆಯಾ? ಇವಾಗ ಸಂಜೆ ಸ್ನ್ಯಾಕ್ಸಿಗೆ ನಾನು ಮಕ್ಳಿಗೋಸ್ಕರ ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇಲ್ಲೊಂದು 4-5 ಸ್ಲೈಸು ಬ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಚೀಸ್ ತೊಗೊಂಡಿದ್ದೀನಿ. ಇದು ಸಾಸು, ಪಿಜ್ಜಾ ಸಾಸು. ಹಾಗೆ ಒಂದು ಕ್ಯಾಪ್ಸಿಕಮ್ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು ಮತ್ತು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದಿಷ್ಟು ಬ್ರೆಡ್ ಪಿಜ್ಜಾ ಮಾಡಲಿಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು. ಇದನ್ನು ನಾನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಮಾಡ್ತೀನಿ, ಹೇಗೆ ನಾನು ಬ್ರೆಡ್ ಪಿಜ್ಜಾ ಏರ್ ಫ್ರೈಯರಲ್ಲಿ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಇದು ನಮ್ಮನೇಲಿರೋ ಏರ್ ಫ್ರೈಯರು, ಹಾವೆಲ್ಸು, ಚೆನ್ನಾಗಿದೆ. ಸೊ ಇದರಲ್ಲಿ ನಾನು ಇವಾಗ ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಫಸ್ಟು ಈ ಮೋಲ್ಡಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. 3 ಸ್ಲೈಸ್ ಬ್ರೆಡ್ಡನ್ನು ಸೆಟ್ ಮಾಡಿದ್ದೀನಿ. ಈಗ ಇದ್ರ ಮೇಲೆಲ್ಲ ಟಾಪಿಂಗ್ಸ್ನ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಏರ್ ಫ್ರೈಯರಲ್ಲಿ ಒಂದು 5 ನಿಮಿಷ ಏರ್ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಸೊ ಬನ್ನಿ ಇವಾಗ ಫಸ್ಟು ನಾನು ಇದ್ರ ಮೇಲೆಲ್ಲ ಟಾಪಿಂಗ್ಸ್ನ ರೆಡಿ ಮಾಡ್ಕೋತೀನಿ. ಫಸ್ಟು ನಾನಿಲ್ಲಿ ಸಾಸನ್ನು ಸ್ಪ್ರೆಡ್ ಮಾಡ್ತೀನಿ. ಅದಕ್ಕೆ ನಾನು ಸ್ವಲ್ಪ ಆನಿಯನನ್ನು ಸ್ಪ್ರೆಡ್ ಮಾಡ್ತೀನಿ. ಮಕ್ಕಳು ತಿನ್ನೋದ್ರಿಂದ ಬಾಯಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಬ್ರೆಡ್ಡು ಕೂಡ ಸ್ಲೈಸ್ ಚಿಕ್ಕದಿರೋದ್ರಿಂದ ಜಾಸ್ತಿ ಏನು ಟಾಪಿಂಗ್ಸ್ ಇಡ್ಸೋದಿಲ್ಲ. ಹಾಗಾಗಿ ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ.
ನೋಡಿ ಈ ಥರ. ಈಗ ನೆಕ್ಸ್ಟು ಟೊಮ್ಯಾಟೊ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಕಾರ್ನ್, ಸ್ವೀಟ್ ಕಾರ್ನನ್ನು ಆ್ಯಡ್ ಮಾಡ್ಕೋತೀನಿ. ಬೇಕಾದ್ರೆ ಪನ್ನೀರು ಕೂಡ ಆ್ಯಡ್ ಮಾಡ್ಬೋದು. ಸೊ ನನಗೆ ಜಾಸ್ತಿ ಆಗ್ಬಿಡುತ್ತೆ, ಸುಮ್ಮನೆ ತಿನ್ನೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಬರೀ ಕಾರ್ನ್ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಆರಿಗಾನೋ, ಮತ್ತು ಚಿಲ್ಲಿ ಫ್ಲೇಕ್ಸ್, ಹಾಗೆ ಚೀಸ್. ನೋಡಿ, ಚೀಸು ಜಾಸ್ತಿ ಹಾಕ್ಕೊಳ್ಳಿ ಬೇಕಂದರೆ. ನೋಡಿ, ನಾನು ಚೀಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೆಳಗಡೆ ಬೇಕಾದರೆ ಒಂದು ಬಟರ್ ಪೇಪರ್ ಆ್ಯಡ್ ಮಾಡಬೇಕಾದ್ರೆ ನೀವು ಈ ಥರ ರೆಡಿ ಮಾಡ್ಬೋದು, ಸೆಟ್ ಮಾಡ್ಕೋಬೋದು. ನಂತರ ಬಟರ್ ಪೇಪರ್ ಇರಲಿಲ್ಲ, ಸೊ ಹಾಗಾಗಿ ಇದನ್ನು ವಾಶ್ ಕೂಡ ಮಾಡ್ಬೋದು ಪ್ಲೇಟ್ ಕೆಳಗಡೆ. ಸೊ ಹಾಗಾಗಿ ನಾನು ಈ ಥರ ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾನು 3 ಸ್ಲೈಸ್ ಬ್ರೆಡ್ ತೊಗೊಂಡಿರೋದ್ರಿಂದ ನೋಡಿ ಈ ಥರ ಟಾಪಿಂಗ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ನಾನು ಏರ್ ಫ್ರೈಯಲ್ಲಿ ಇಡ್ತೀನಿ. ಇಷ್ಟೇ ಫ್ರೆಂಡ್ಸ್. ಇವಾಗ ಇಟ್ಬಿಟ್ಟು ನೋಡಿ ಆನ್ ಆಗಿದೆ. 5 ಮಿನಿಟ್ಸ್ಗೆ ಇಟ್ಟಿದ್ದೀನಿ, ನೋಡೋಣ. ಫ್ರೆಂಡ್ಸ್, ಇನ್ನು 2 ಮಿನಿಟ್ಸ್ ಇದೆ. ನಾನು 4 ಮಿನಿಟ್ಸ್ 5 ಮಿನಿಟ್ಸ್ ಸೆಟ್ ಮಾಡಿದ್ದು. ಸೊ 5 ಮಿನಿಟ್ಸ್ ಅದೇ ಸಾಕಾಗತ್ತೆ. ನೋಡಿ ಆಲ್ರೆಡಿ ಎಲ್ಲ ಮೆಲ್ಟ್ ಆಗಿದೆ ಚೀಸೆಲ್ಲ. ಸೊ ಸಾಕಾಗತ್ತೆ ಅನ್ಕೋತೀನಿ. ನೀವು ಬೇಕಾದ್ರೆ ತವಾ ಮೇಲೂ ಕೂಡ ಇಟ್ಬಿಟ್ಟು ಈ ಥರ ಮಾಡ್ಕೋಬೋದು. ಸೊ ಏರ್ ಫ್ರೈಯರ್ ಇದೆ ಅಂದ್ಬಿಟ್ಟು ನಾನು ಏರ್ ಫ್ರೈಯಲ್ಲಿ ಮಾಡಿದ್ದೀನಿ. ಸೊ ಬೇಕಂದರೆ ನೀವು ತವಾ ಮೇಲೂ ಕೂಡ ಬ್ರೆಡ್ ಸ್ಲೈಸ್ ಮೇಲೆ ಏನೆಲ್ಲ ಟಾಪಿಂಗ್ಸ್ ಮಾಡಿದ್ದೀವಿ ಅದೆಲ್ಲ ರೆಡಿ ಮಾಡಿಕೊಂಡು ತವಾ ಮೇಲೆ ಕೂಡ ಫ್ರೈ ಮಾಡ್ಕೋಬಹುದು, ಚೆನ್ನಾಗಾಗತ್ತೆ. ಸೊ ಇವಾಗ ಆಗಿದೆ. ನೋಡಿ ಎಂಡ್ ಆಗಿದೆ ಇವಾಗ. ಸೂಪರಾಗಿದೆ ಮಾತ್ರ. ಜೊತೆ ಇನ್ನೊಂಚೂರು ಇಷ್ಟೇ ಇರೋದಿನ್ನ ಚಿಲ್ಲಿ ಫ್ಲೇಕ್ಸು ನಾನು ತೊಗೊಂಡಿದ್ರಲ್ಲಿ. ಸೊ ಇದನ್ನು ಆ್ಯಡ್ ಮಾಡಿಬಿಡ್ತೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಚಿಲ್ಲಿ ಫ್ಲೇಕ್ಸ್ದು, ಆರಿಗನೋದೆಲ್ಲ. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದ ಅಷ್ಟು ಕೂಡ ಆನಿಯನ್ನು, ಕ್ಯಾಪ್ಸಿಕಮು ಮತ್ತು ನಾನು ತೊಗೊಂಡಿದ್ದ ಚೀಸು, ಕಾರ್ನು ಎಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇಟ್ಸ್ ನೈಸ್. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಪಿಜ್ಜಾ. ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋದು. ನೋಡಿ ನೋಡಿ ಬನ್ನಿ ಇವಾಗ ಮಕ್ಕಳು ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ, ಕೇಳೋಣ. ನೋಡಿ ನೋಡಿ ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರೆಡಿ ಇದೆ. ತುಷಾರ್, ದೈವಿಕ್, ರೆಡಿ? ಬನ್ನಿ. ಚೆನ್ನಾಗಿದೆಯಾ? ಉಫ್ ಅನ್ನುತ್ತೆ ಸರ್. ನೋಡಿ ಮಕ್ಕಳಿಗೆ ಹೊರಗಡೆಯಿಂದ ತಂದುಕೊಡೋ ಬದಲು ಮನೇಲೇ ಈ ಥರ ಚಿಕ್ಕದಾಗಿ ಪುಟ್ಟದಾಗಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಚೆನ್ನಾಗಿದೆಯಮ್ಮ? ಓಕೆ, ತಿನ್ನಿ. ಹಾಂ, ಎಂಜಾಯ್. ಓಕೆ ಫ್ರೆಂಡ್ಸ್, ಮತ್ತೆ ಸೆಕೆಂಡ್ ಟ್ರಿಪ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಮಕ್ಕಳಿಗೆ ತೆಕ್ಕೊಡ್ತೀನಿ.
ತೆಗಿಯೋಣ. ನೋಡಿ, ಬೇಕಂದರೆ ನೀವು ಬಟರ್ ಪೇಪರ್ ಹಾಕಿದ್ರೆ ಈ ಥರ ಕೆಳಗೆಲ್ಲ ಬೀಳೋದಿಲ್ಲ. ಸೊ ಇದನ್ನು ತೆಗಿಬೋದು ಈ ಪ್ಲೇಟನ್ನು, ಹಾಗಾಗಿ ನಾನು ಹಾಕಿರೋದಷ್ಟೇ. ಸ್ನೇಹಿತರೆ, ಬ್ರೆಡ್ ಪಿಜ್ಜಾ ಅಂತೂ ಸೂಪರಾಗಿತ್ತು. ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ದಿಯಾಗೂ ಕೂಡ ಇರುತ್ತೆ. ಧೈರ್ಯವಾಗಿ ಇನ್ನೊಂದು ಸ್ಲೈಸ್ ಎಕ್ಸ್ಟ್ರಾ ಕೂಡ ತಿನ್ಬೋದು. ಹೊರಗಡೆಯಿಂದ ತಂದು ತಿನ್ನೋ ಬದಲು ಅದೇ ಅಮೌಂಟಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತೊಗೊಂಡು ಬಂದರೆ ಮನೆಯವರೆಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಸೊ ಈಗ ನಾವು ಕೂಡ ಪಿಜ್ಜಾನ ಎಂಜಾಯ್ ಮಾಡ್ತಾಯಿದ್ವಿ, ಬ್ರೆಡ್ ಪಿಜ್ಜಾ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಓಕೆನಾ, ಬಾಯ್.